ನಮಸ್ಕಾರ ಬಂಧುಗಳೇ. ಇವತ್ತು ಒಂದು ಸುದಿನ, ಮಾನವ ಕುಲಕ್ಕೆ ಸುದಿನ ಅಂತ ನನಗನ್ನಿಸ್ತಿದೆ. ಯಾಕಂದರೆ ರಾಮ ಒಂದು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿ. ಅದಕ್ಕೆ ಅವನನ್ನು ಇತ್ತೀಚೆಗೆ ಅವನದ್ದು ದೇವರ ಅವತಾರ ಅಂತ ಹೇಳಿ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲೇ ರಾಮನವಮಿ ಅಂದರೆ ಚೈತ್ರ ಮಾಸ ವರ್ಷದ ಮೊದಲೇ ಮಾಸ ತಿಂಗಳು. ಚೈತ್ರ ಮಾಸದಿಂದಲೇ ಹೊಸ ವರ್ಷ ಶುರುವಾಗ್ತಿದೆ. ಅದು ಯುಗಾದಿ ಇರ್ತಿದೆ. 9ನೇ ದಿವಸಕ್ಕೆ ರಾಮನ ಜನ್ಮ ಆಗಿದೆ. ಅದಕ್ಕೆ ನಾವು ರಾಮನವಮಿ ಅಂತ ಕರಿತೇವೆ. ನವಮಿ ದಿವಸ ಯಾವಾಗ ಹುಟ್ಟಿದ್ರು ಅವರಂದರೆ ಪುನರ್ವಸು ನಕ್ಷತ್ರ. ಹೆಚ್ಚು ಕಡಿಮೆ ಆ ನಕ್ಷತ್ರ 11ರಿಂದನೂ ಇರ್ತದೆ, 11ರಿಂದ 12, 1, 2 ಒಳಗೆ ಇರ್ತದೆ. ಅಂದರೆ ಮಧ್ಯಾಹ್ನ ರಾಮನ ಜನ್ಮ ಆಗಿರ್ತದೆ. ಮುಂದೆ ಆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಇದು ಒಂದು ನಂಬಿಕೆ. ಏನಪ್ಪ ಅಂದರೆ ಪುನರ್ವಸು ಅಂದ್ರೇನು, ಬಿಲ್ಲ ಮತ್ತು ಬೆತ್ತಳಿಗೆ. ಇದು ಇನ್ನೊಂದು ಅರ್ಥದಾಗ ಹೇಳ್ತಾರೆ, ಅದೊಂದು ರಕ್ಷಣೆ. ಅಥವಾ ಮತ್ತೊಂದು ಹೇಳ್ತಾರೆ ಏನಪ್ಪ ಅಂದ್ರೆ ಮನುಷ್ಯ ಏನೇನು ಕಳ್ಕೊಂಡು ಹೋಗಿರ್ತಾನೆ ಅದೆಲ್ಲ ಪುನಃ ಸಂಪಾದಿಸ್ತಾನೆ, ಮಹಾಪರಾಕ್ರಮಿ ಇರ್ತಾನೆ ಅನ್ನೋ ಹಂಗೆ ಇತ್ತೀಚಿನ ಭಾಷೆಗಳಿವು. ವಾಲ್ಮೀಕಿಯವರು ಈ ರೀತಿಯಾಗಿ ಅವ್ರು ರಾಮಾಯಣದಲ್ಲಿಲ್ಲ. ಅವ್ರು ಸಿಂಪಲಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ಚೈತ್ರ ಮಾಸದ 9ನೇ ದಿನ ರಾಮ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ. ಇದನ್ನೇ ಕೆಲವೊಂದು ವಿಜ್ಞಾನಿಗಳು ತಾರಾಮಂಡಲದ ಕೆಲವೊಂದು ರವಿ ಭಟ್ನಾಗರ್ ಅಂತ ಬರ್ತಾರೆ. ಬಹುತೇಕ ತಾವು ಅಲ್ಲಿ ಓದಿರಬೇಕು. ಅದು ಬಹಳಷ್ಟು ಕಡೆಗೆ ಸುದ್ದಿನೂ ಮಾಡಿತು. ಅವರು ಈ ನಕ್ಷತ್ರದ ಏನಿಲ್ಲ ಖಗೋಳಶಾಸ್ತ್ರದಾಗ ಇಲ್ಲಿ ಕೆಲವೊಂದು ನಕ್ಷತ್ರಗಳದ್ದು ಹೇಳ್ತಾರೆ. ಅವರು 5 ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿ ಇರ್ತಾವೆ. ಇವು ರಾಮ ಹುಟ್ಟು ಕಾಲಕ್ಕೆ ಚಂದ್ರ ಮತ್ತು ಗುರು ಉದಯಿಸ್ತಿರ್ತಾರೆ ಅಂತ ಹೇಳ್ತಾರೆ. ಚಂದ್ರ ಮತ್ತು ಗುರು ಉದಯಿಸುವ ಅಂದ್ರೆ ಆ ವೇಳೆದಾಗ ಹೆಚ್ಚು ಕಡಿಮೆ ಇದು 1:30-2 ಗಂಟೆಯಿಂದ ಬರ್ತಿದೆ. ಅದು ಈಗ ನೀವು ನಮ್ಮಲ್ಲಿ ಕ್ಯಾಲ್ಕುಲೇಷನ್ ಏನಿದೆ ಅಂದರೆ ಭಾರತ ಭೂಮಿದು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಒಂದು ತಿಂಗಳ. ಅಂದರೆ ಅವ್ರದ್ದು ಲೆಕ್ಕ ಹೇಗಿದೆ ಅಂದರೆ ವಾಲ್ಮೀಕಿಯವ್ರದ್ದು 2 ಆಯನಗಳಂದರೆ 1 ವರ್ಷ ಸಂವತ್ಸರ ಅಂತಾರೆ. ಒಂದು ಏನು ಉತ್ತರದಿಂದ ದಕ್ಷಿಣಾಯನ ಉತ್ತರಾಯಣ ಅಂತಾರೆ. ಪ್ರತಿಯೊಂದು ಆಯನ 3 ಋತುಗಳನ್ನು ಹೊಂದಿರ್ತದೆ. ಪ್ರತಿ ಋತುದಲ್ಲಿ 2 ಮಾಸಗಳಿರ್ತವೆ. ವರ್ಷದ ಮೊದಲೇ ಮಾಸ ಯಾವುದಂದರೆ ಚೈತ್ರ ಮಾಸ. ಅಂದರೆ ಮೊದಲೇ ಮಾಸದಲ್ಲಿನೇ 9ನೇ ದಿವಸ ಇವ್ರದ್ದು ಜನ್ಮ ಆಗ್ತಿದೆ ಅಂತ ಹೇಳಿ ವಾಲ್ಮೀಕಿಯವರು ಅದನ್ನು ಕರಾರುವಕ್ಕಾಗಿ ಅದನ್ನು ಏನು ಮಾಡ್ಯಾರ, ದಾಖಲೆಯನ್ನು ಮಾಡ್ಯಾರ. ಇವರಿಗೆ ಜನ್ಮಕ್ಕೆ ಸಂಬಂಧಪಟ್ಟಂಥ ಅದರ ಹಿಂದೆ 1 ವರ್ಷದ ಹಿಂದೆ ದಶರಥನಿಗೆ ಮಕ್ಕಳಿದ್ದಿದ್ದಿಲ್ಲ. ಒಂದು ಅಶ್ವಮೇಧ ಯಜ್ಞ ಮಾಡ್ತಾನೆ. ಆ ಯಜ್ಞದಲ್ಲಿ ಅವನಿಗೆ 350 ಮಂದಿ ಪತ್ನಿಯರಿದ್ದರಿಂದ 350 ಉಚ್ಚ ಜಾತಿಯ ಕುದುರೆಗಳನ್ನು ಯಜ್ಞಕ್ಕೆ ಬಲಿ ಕೊಡಿಸ್ತಾನೆ. ಮೊದಲೇ ಬಲಿ ಅಂದರೆ ಹಿರಿಯ ಹೆಂಡತಿ ಯಾರಪ್ಪ ಅಂದರೆ ಕೌಶಲ್ಯ ಇರ್ತಾಳೆ. ಕೌಶಲ್ಯಾಗಿ ಅದು ಮನಸ್ಸಾಗೋದಿಲ್ಲ ಕುದುರೆ ಬಲಿ ಕೊಡೋದು. ಆಕೆ ಸ್ವಲ್ಪ ಮನಸ್ಸಿನಾಗಿ ಇದು ಮಾಡಿದಾಗ ಗೊತ್ತಾಗ್ತಿದೆ. ಒಂದು ಚಿನ್ನದ ಕುದುರೆಯನ್ನು ತಂದು, ಚಿನ್ನದ ಒಂದು ಖಡ್ಗ ತಂದು ಅದನ್ನು ಯಜ್ಞದಲ್ಲಿ ಕತ್ತರಿಸಿ ಹಾಕಲಿಕ್ಕೆ ಅವ್ರ ಕಡೆಯಿಂದ ಹೇಳ್ತಾರೆ. ಬಟ್ ಇಲ್ಲಿ ಏನಾಗಿದೆ ಮಾರ್ಪಾಡಂದ್ರೆ ಬಹಳಷ್ಟು ರಾಮಾಯಣಗಳಲ್ಲಿ, ಅದು 12ನೇ ಶತಮಾನದ ಈ ಕಡೆದಂಥ ರಾಮಾಯಣಗಳಲ್ಲಿ ಮೊದಲು ಇದರದ್ದು ಪ್ರಭಾವ ಅದ ಜೈನ ರಾಮಾಯಣದಾಗ ಈ ಬದಲಾವಣೆಗಳಾದದ್ದು. ಹೆಚ್ಚು ಮ್ಯಾಕ್ಸಿಮಮ್ ಬದಲಾವಣೆ ತಂದದ್ದು ಜೈನ ರಾಮಾಯಣ. ಅಲ್ಲೇ ವಿಮಲ್ ಸೂರಿ ಅವ್ರದ್ದು ಏನು ರಾಮಾಯಣ ಬರ್ತಿದ್ದಲ್ಲ, ಅಲ್ಲಿ ಇವ್ರು ಏನು ಮಾಡಿಬಿಡ್ತಾರಂದ್ರೆ ಇದು ಪ್ರಾಣಿ ವಧೆ ಮಾಡೋದು ಸರಿಯಲ್ಲ ಅಂದ್ಕೊಂಡು ಅವರು ಪಾಯಸ ಮಾಡ್ತಾರೆ, ಫಲಗಳನ್ನು ಕೊಡ್ತಾರೆ. ಆ ಫಲ ತಿನ್ನೋದ್ರಾಗ 3 ಬಂದಿರ್ತೀವಿ, 2 ತಿಂದಿರ್ತೀವಿ, 2 ಕೊಟ್ಟಿರ್ತಾರೆ, 3ನೇದಾಕಿ 2 ಹಂಚ್ಕೊಳ್ತಾರೆ, 4 ಜನ ಇವು ಹುಟ್ಟಿಕೊಂಡ್ರು ಅಂತೇನು ಹೇಳ್ತಾರಲ್ಲ, ಅದು ತಪ್ಪು ಕತೆ. ಅದು ರಾಮಾಯಣದಲ್ಲಿ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟವಾಗಿದೆ. ಈ ಎಲ್ಲರೂ ಅದನ್ನೇನು ಯಜ್ಞದಲ್ಲಿ ಬಲಿ ಕೊಟ್ಟಿರ್ತಾರೆ ಅದನ್ನು ಎಲ್ಲರೂ ಊಟ ಮಾಡ್ತಾರೆ. ಮತ್ತು ಊಟ ಮಾಡಿದ ತಕ್ಷಣ ಅಲ್ಲಿ ಕೆಲವೊಂದು ಮಂದಿ ಹೇಳ್ತಾರೆ ಪಾಯಸ ತಿಂದು ಕೂಡಲೇ ಅವ್ರಿಗೆ 4 ಮಂದಿ ಹುಟ್ಟಿರ ಅಂತಾರೆ. ಹಾಗೇನು ಇರುವುದಿಲ್ಲ. ಅದು ಸುಮಾರು 12 ವಾಲ್ಮೀಕಿ ಸ್ಪಷ್ಟವಾಗಿ ಬರೀತಾರೆ. 12 ಮಾಸಗಳ ಮುಗಿದ ನಂತರ ಜನ್ಮ ಆಗ್ತಿದೆ. ಅದು ಜನ್ಮ ಹೇಗಾಗ್ತಿದೆ ಅನ್ನೋದ ರಾಮ ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಭರತ ಹುಡ್ತಾನೆ. ಇಬ್ಬರೂ ಹುಟ್ಟಿದ್ದು ನವಮಿ ದಿವಸ. ಅದು ಮುಗಿದ ನಂತರ ಕೆಲವೇ ಗಂಟೆಗಳ ಮುಗಿದ ನಂತರ ಈಗಿನ ಪ್ರಕಾರ ಹೇಳಬೇಕಾಗಿದ್ರೆ ಆಕೆ ಸುಮಿತ್ರ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಅವರೇ ಭರತ, ಶತ್ರುಘ್ನ ಮತ್ತು ಲಕ್ಷ್ಮಣ. ಇದು ಅವರ ಜನ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಘಟನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿದ್ದಂಥ ಘಟನೆ. ಇನ್ನು ಒಬ್ಬ ಉತ್ತಮ ಪುರುಷ ಒಳ್ಳೆಯ ವ್ಯಕ್ತಿ ಜನ್ಮ ಆಗೈತೆ ಅಂದರೆ ಸಾಮಾನ್ಯವಾಗಿ ಆಗಿಂದನೂ ಇವತ್ತು ನೋಡ್ತಾ ಇರ್ತೀವಿ. ಇವತ್ತು ನಾವು ಜಯಂತಿ ಮಾಡ್ತೇವೆ.
ಗಾಂಧಿ ಜಯಂತಿ ಮಾಡ್ತೇವೆ, ಅಂಬೇಡ್ಕರ್ ಜಯಂತಿ ಮಾಡ್ತೇವೆ, ಬಸವ ಜಯಂತಿ ಮಾಡ್ತೇವೆ. ಯಾರ್ಯಾರು ಸಮಾಜದಲ್ಲಿ ಒಳ್ಳೆ ಪುರುಷರಂತ ಅನ್ಸ್ಕೊಂಡಾರ, ಕೊಡುಗೆಗಳನ್ನು ಕೊಟ್ಟಾರ, ಅಂಥವ್ರ ಜಯಂತಿ ಮಾತ್ರ ಮಾಡ್ತಾ ಬಂದಾರೆ. ಮಾತ್ರ ದುಷ್ಟ ಜನರದ್ದು ಗುರುತಿಲ್ದವ್ರದ್ದು ಅಂತ ಯಾರ್ದು ಜಯಂತಿ ಮಾಡೋದಿಲ್ಲ. ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡಿಕೊಟ್ಟಾರ, ಒಳ್ಳೆ ವ್ಯಕ್ತಿ ಅಂತ ಯಾರು ಮಾನ್ಯತೆ ಸಿಗ್ತಿದೆ, ಜನಸಾಮಾನ್ಯರಿಂದ ಮಾನ್ಯತೆ ಸಿಗ್ತಿದೆ, ಅಂಥವ್ರ ಜಯಂತಿ ಮಾತ್ರ ಆಗ್ತಿದೆ. ಅದನ್ನು ಒಂದು ಮುಂದಿಟ್ಟುಕೊಂಡು ಆ ಒಂದು ದಿವಸದ ರಾಮನ ಒಳ್ಳೆ ಗುಣಗಳನ್ನು ನೆನೆಸ್ಕೊಳ್ಳೋಣ, ನಾವು ಅಳವಡಿಸ್ಕೊಳ್ಳೋ ಒಂದು ಉದ್ದೇಶದಿಂದ ಈ ರಾಮ ಜಯಂತಿಯನ್ನು ಮಾಡ್ತಾರೆ. ಇದನ್ನು ಬಿಟ್ಟು ಮತ್ತೇನಿಲ್ಲ. ಇವತ್ತಿಗೆ ಏನಾಗಿದೆ, ರಾಜಕೀಯಕ್ಕಾಗಿ ಇದನ್ನೇ ಒಂದು ಕಾರ್ಯಕ್ರಮ ಮಾಡ್ಕೊಂಡು ವೇದಿಕೆ ಇವತ್ತಂತೂ ನೋಡ್ತಾ ಇದ್ದೀರಿ. ಈಗ ಇಲೆಕ್ಷನ್ ಡಿಕ್ಲೇರ್ ಆಗಿದೆ. ಇಲೆಕ್ಷನ್ ಡಿಕ್ಲೇರ್ ಎಲ್ಲಿ ನೋಡ್ತೀರಿ ಅಲ್ಲಿ ಬರೇ ಲಿಪ್ನ್ಯಾಗ ರಾಮದಾನ, ತುಟಿಗಳಲ್ಲಿ ಮೇಲೆ ರಾಮ ಇದ್ದಾನ, ಹೃದಯದಲ್ಲಿ ರಾಮ ಇಲ್ಲ. ಎಲ್ಲಿ ಯಾವಾಗ ನೀವು ಹೃದಯದಲ್ಲಿ